ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಜನ್ಮಗಳ ರಹಸ್ಯ. ಹರಿಭಕ್ತರೇ, ಇಂದು ನಾವು ಮಹಾನುಭಾವರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಜನ್ಮಗಳ ರಹಸ್ಯವನ್ನು ತಿಳಿದುಕೊಳ್ಳೋಣ. ರಾಯರು ಯಾದೃಚ್ಛಿಕವಾಗಿ ಹುಟ್ಟಿದ್ದವರಲ್ಲ. ಅವರು ಹಲವು ಅವತಾರಗಳನ್ನು ಪಡೆದು ಕೊನೆಗೆ ಮಂತ್ರಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನೆಲೆಸಿದ್ದಾರೆ. ಬನ್ನಿ, ಆ ದಿವ್ಯ ಯಾತ್ರೆಯನ್ನು ಅರಿಯೋಣ. 1. ಪ್ರಹ್ಲಾದ, ಭಕ್ತಿಯ ಅವತಾರ. ಸತ್ಯಯುಗದಲ್ಲಿ ದೈತ್ಯರಾಜ ಹಿರಣ್ಯಕಶಿಪುವಿನ ಪುತ್ರನಾಗಿ ಪ್ರಹ್ಲಾದ ಜನಿಸಿದರು. ಅವನು ಬಾಲ್ಯದಲ್ಲಿಯೇ ಓಂ ನಾರಾಯಣಾಯ ನಮಃ ಎಂದು ಜಪಿಸುತ್ತಿದ್ದನು. ಹಿರಣ್ಯಕಶಿಪು ಎಷ್ಟೇ ಕಷ್ಟ ಕೊಟ್ಟರೂ ಪ್ರಹ್ಲಾದನು ತನ್ನ ಭಕ್ತಿಯನ್ನು ಬಿಡಲಿಲ್ಲ. ಕೊನೆಗೆ ಕಂಬದಿಂದ ನಾರಸಿಂಹಸ್ವಾಮಿ ಪ್ರತ್ಯಕ್ಷರಾಗಿ ಹಿರಣ್ಯಕಶಿಪುವಿನನ್ನು ಸಂಹರಿಸಿ ಪ್ರಹ್ಲಾದನನ್ನು ರಕ್ಷಿಸಿದರು. ಈ ಜನ್ಮದಲ್ಲಿ ರಾಯರು ಅಚಲ ಭಕ್ತಿ ಎಂಬ ಗುಣವನ್ನು ಸಂಪಾದಿಸಿದರು. 2. ಬಹಲೀಕ ರಾಜ, ಧರ್ಮದ ಅವತಾರ. ದ್ವಾಪರ ಯುಗದಲ್ಲಿ ಪ್ರಹ್ಲಾದನು ಬಹಲೀಕ ರಾಜನಾಗಿ ಜನಿಸಿದರು. ಅವರು ಮಹಾಭಾರತ ಯುದ್ಧದಲ್ಲಿ ಹಿರಿಯರ ಆದೇಶ ಪಾಲಿಸಿ ಕೌರವರ ಪರ ಹೋರಾಡಿದರು. ಆದರೂ ಮನಸ್ಸಿನಲ್ಲಿ ಸದಾ ಧರ್ಮವನ್ನು ಪ್ರೀತಿಸಿದರು. ಕೊನೆಗೆ ಭೀಮನ ಕೈಯಲ್ಲಿ ಬಿದ್ದು ನಾನು ಮತ್ತೆ ದೇವರ ಸೇವೆಗೆ ಜನಿಸಬೇಕು ಎಂದು ಹಾರೈಸಿದರು. ಈ ಜನ್ಮವು ಅವರಿಗೆ ಧರ್ಮನಿಷ್ಠೆ ಮತ್ತು ತ್ಯಾಗದ ಪಾಠ ಕಲಿಸಿತು. 3. ವ್ಯಾಸರಾಜ ತೀರ್ಥ, ಜ್ಞಾನ ಅವತಾರ. ಕಲಿಯುಗದ ಪ್ರಾರಂಭದಲ್ಲಿ ಅವರು ಶ್ರೀ ವ್ಯಾಸರಾಜ ತೀರ್ಥರಾಗಿ ಜನಿಸಿದರು. ಅವರು ವಿಜಯನಗರ ಸಾಮ್ರಾಜ್ಯದ ರಾಜಗುರು. ಅನೇಕ ತತ್ವಗ್ರಂಥಗಳನ್ನು ರಚಿಸಿದರು. ಪುರಂದರದಾಸ, ಕನಕದಾಸ ಮುಂತಾದ ಭಕ್ತರಿಗೆ ಮಾರ್ಗದರ್ಶನ ನೀಡಿದರು. ಶ್ರೀಕೃಷ್ಣ ದೇವರಾಯನಿಗೂ ದಾರಿದೀಪರಾದರು. ಈ ಜನ್ಮದಲ್ಲಿ ರಾಯರಿಗೆ ಜ್ಞಾನ, ತತ್ವಪ್ರಚಾರ ಎಂಬ ಶಕ್ತಿ ದೊರೆಯಿತು. 4. ರಾಘವೇಂದ್ರ ಸ್ವಾಮಿ, ಸಂಪೂರ್ಣ ಅವತಾರ. ಕೊನೆಗೆ ಅವರು ಶ್ರೀ ರಾಘವೇಂದ್ರ ತೀರ್ಥರಾಗಿ ಜನಿಸಿದರು. ಬಾಲ್ಯದಿಂದಲೇ ಪಾಠ, ತಪಸ್ಸು, ಭಕ್ತಿ ಇವರಲ್ಲಿ ಬೆಳೆಯಿತು. ಅವರು ಅನೇಕ ಗ್ರಂಥಗಳನ್ನು ಬರೆದು ಸಾವಿರಾರು ಜನರ ಮನದಲ್ಲಿ ಭಕ್ತಿಯನ್ನು ಬೆಳೆಸಿದರು. ಕೊನೆಗೆ ಮಂತ್ರಾಲಯದಲ್ಲಿ ಬ್ರಹ್ಮಾರ್ಪಣವಾಗಿ ಇಂದಿಗೂ ಭಕ್ತರ ಕಷ್ಟವನ್ನು ಪರಿಹರಿಸುತ್ತಿದ್ದಾರೆ. ಈ ಅವತಾರದಲ್ಲಿ ಪ್ರಹ್ಲಾದನ ಭಕ್ತಿ, ಬಹಲೀಕನ ಧರ್ಮನಿಷ್ಠೆ, ವ್ಯಾಸರಾಜರ ಜ್ಞಾನ ಎಲ್ಲವೂ ಒಂದಾಗಿ